ಉತ್ತರ ಕೊಡುವೆಯಾ ಹೆಣ್ಣೆ? ಬಾಯಿ ಮುಚ್ಚೋ ರಣ ಹೇಳಿ. ಬಡವರ ಹೆಣ್ಣು ಅಂದ್ರೆ ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಎಂದು ತಿಳಿದುಕೊಂಡ್ರೆ ನಾವು ಪಾಪಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಮಾರಿ? ನೀನು ಯಾವ ಮಾರಲೇ? ಹೇ ಮಾರಿ, ಶಿಕ್ಷಕನ ಗುಡಿಸಲಿಗೆ ಬಂದ ಹೋಗುತ್ತಿರುವ ಮಹಾಭಿಕಾರಿ ನೀನು. ಅಂದು ನಿನ್ನಾಗೆ ಸವಿದ ಬಿಟ್ಟು ತಪ್ಪ ಮಾಡಿದೆ. ಆದ್ರೆ ಇನ್ನು ಅದೇ ವಿಘ್ನ ಬಂದರು ಸರಿ, ನಿನ್ನ ತುಟಿ ಕಚ್ಚದೆ ಬಿಡಲಾರೆ. ನೋಡು ಪಟೇಲ, ನನ್ನ ಸಿಟ್ಟು ಸೀಮೆ ಶಾಂತಿ ಘಾಟ್ವರೆಗೂ ನಿನ್ನಿಂದ ಹೊರಟು ಹೋದ್ರೆ ಸರಿ. ಇಲ್ಲದಿದ್ದರೆ ನನ್ನ ಸಿಟ್ಟಿನಿಂದ ನೀನು ಸುಟ್ಟು ಪೂಜೆ ಆಗಬೇಕಾಗುತ್ತೆ. ಹುಷಾರ್. ಹಾಗೆ ಹೊತ್ತ ಹೋಗಲು ಬಂದಿಲ್ಲ ಗಂಗ. ಅಂದವಾದ ನಿನ್ನ ಕೆಂದುರಿಗೆ ಚುಂಬಿಸಿ ಹೋಗಲು ಬಂದಿರುವೆ. ನೀನು ಎಷ್ಟು ಅಪ್ಪರಿಸಿ ಒಪ್ಪಿದರು ನನ್ನ ಮನಸ್ಸು ತೀರೋ ಮೊದಲ ನನ್ನಿಂದ ಕದಲಾರೆ. ಮಾಮೂಲಿನೇ ಬೀಗಿದಪ್ಪು ನನ್ನ ತೋಳಗಳನ್ನು. ದೂರ ತಂದು ನಿಂತು ಮಾತನಾಡೋ ಶಾನ. ನೀನು ಕರ್ದಾಕ್ಷಣ ಬಂದು ಶರ್ಗ ಹಾಕಲು ನಾನೇನು ಸೂಳಲ್ಲ. ನಾನು ಪರಮ ಪತಿವ್ರತೆ ಹೆಣ್ಣು. ಪತಿವರ್ತೆ? ಹೌದಾ? ನೀನು ಪತಿವರ್ತೆ ಅಲ್ಲ, ಕೈಲಾಸದಿಂದ ಜಾರಿ ಬಂದ ಕನ್ನೆ. ನಿನ್ನ ಸೌಂದರ್ಯ ಸವಿದು ಆನಂದ ಹೊಂದಲೆಂದು ಬಂದ ಈ ರಸಿಕನಿಗೆ ನಿರಾಶೆ ಮಾಡಬೇಡ. ನೀನು ಬೇಡಿದಷ್ಟು ಹಣವು ಕೊಡುತ್ತೇನೆ. ರಾಕ್ಷಸ, ನೀನೊಬ್ಬ ಮನುಷ್ಯನೇನು? ಹೆಣ್ಣಿನ ಶೀಲವನ್ನು ಹಣದಿಂದ ಬೇರ್ಪಡಿಸುವ ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ನಿನ್ನ ಹಣಕ್ಕೆ ನಾನು ಶೀಲ ಕೊಡಲು ನಾನೇನು ಸೂಳಲ್ಲ. ನಾನೊಂದು ಕರತೆ ಹೆಣ್ಣು. ಹಿಂದೆ ರಾಮಾಯಣದಲ್ಲಿ ಸೀತೆಯನ್ನು ಕೆಣಕಿದ ರಾವಣನ ಸ್ಥಿತಿಗೆ ಏನಾಯಿತು ಎಂಬುದು ನಿನಗೆ ಗೊತ್ತಿದೆಯಾ? ದ್ರೌಪದಿಯನ್ನು ಕೆಣಕಿದ ಕೀಚಕನ ಸ್ಥಿತಿ ಏನಾಯಿತು ಎಂಬುದು ನಿನಗೆ ಗೊತ್ತಿದೆಯಾ? ಅದನ್ನು ತಿಳಿದುಕೊಂಡು ಸುಮ್ಮನೆ ಹೊರಟು ಹೋಗು. ಲೇ ಗಂಗಾ, ಎಲ್ಲದು ಪುರಾಣ ಬಗಲಿ ನನ್ನ ಪಿತ್ತ ನೆತ್ತಿಗೇರಿಸಬೇಡ. ಬಾಗಲಿಗೆ ಬಂದ ಭಾಗ್ಯವನ್ನು ಕಾಲಿಲೆ ಹೊತ್ತು ಕಣ್ಣೀರನ ಕೈ ತೊಳೆಯಬೇಡ. ನಿನ್ನಲ್ಲಿ ಅಂದವಿದೆ, ನನ್ನಲ್ಲಿ ಹಣವಿದೆ. ಮನಸ್ಸು ಮಾಡಿದರೆ ನೀನೇ ನನ್ನ ಅರಮನೆಯ ಮಹಾರಾಣಿ. ಎಲ್ಲೋ ನೀಚ, ನಿನ್ನ ಅರಮನೆ ಆಸ್ತಿ ಅಂತಸ್ತು ಕೇವಲ ನನ್ನ ಗಂಡ ಮೆಟ್ಟಿ ಬಿಟ್ಟರು ಹರಕು ಚಪ್ಪಲಿಗೆ ಸಮಾನ. ಲೇ ಗಂಗಾ, ಮೊದಲು ಬೇಗಿಸೋ ಈ ನಿನ್ನ ಕೈನ. ಈ ರೀತಿ ನೀನು ಹಾರಾಡುವುದನ್ನು ನೋಡ್ತಾ ಇದ್ರೆ ಇಲ್ಲಿ ಕುಳಿತಿರುವ ಜನ ಎದ್ದು ಬಂದು ನಿನ್ನ ಪುಕ್ಕ ರೆಕ್ಕೆ ಹಾಕ್ತಾರೆ. ಗಂಗಾ, ಇದು ಒಂದು ಕೈಲಾಗಲಾದ ಹೇಳಿ ಸಮಾಜ ಗಂಗಾ, ಹೇಳಿ ಸಮಾಜ. ಎಂತ ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರೆ ಗೊತ್ತು? ಪತಿಯ ಪರಮಾತ್ಮನೆಂದು ಸಪ್ತಪದಿಯ ತುಳಿದು ಪತಿ ಸುಖ ಸಾಲದೆಂದು ಮಿಂಡನೊಂದಿಗೆ ರತಿ ಸುಖ ಪಡೆಯರು ರೆಂಡರಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಮನೆಯಲ್ಲಿ ಗಂಡ ನೌಕರಿಗೆ ಹೋದ ಸಮಯ ಸಾಧಿಸಿ ಮಿಂಡನನ್ನು ಮನೆಗೆ ಕರೆಸಿ ರತಿ ಮನುಮತರಂತ ಮುದ್ದಾಡುವ ಮತಿಗೆಡೆ ಹೆಣ್ಣುಗಳಿದ್ದಾರೆ ನಿನ್ನ ಸಮಾಜದಲ್ಲಿ. ಹೆಚ್ಚಿಗೆ ಮಾತನಾಡದೆ ಈ ಮನಮತನ ಬಿಟ್ಟ ಬಾಣಕ್ಕೆ ನೀನು ಬಲಿಯಾಗಲೇಬೇಕು. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಹೆಣ್ಣಿನ ಬಗ್ಗೆ ಎಷ್ಟು ಅಂತ ಕೇವಲವಾಗಿ ಮಾತನಾಡಲು ನಾಚಿಕೆ ಬರಬೇಕು ನಿನ್ನ ಹೇಷ ಜನ್ಮಕ್ಕೆ. ನೀನು ತಿಳಿದುಕೊಂಡ ಹಾಗೆ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಇರೋದಿಲ್ಲ. ಹೆಣ್ಣಿನ ಬಗ್ಗೆ ಎಷ್ಟು ಅಂತ ಕೇವಲವಾಗಿ ಮಾತನಾಡುವ ನೀನು ಮನುಷ್ಯನಲ್ಲ, ನೀನೊಂದು ಮೃಗ. ನನಗೆ ಮೃಗ ಅಲ್ವೇ? ಮುಗಿಸ್ತು ನಿನ್ನ ಕಥೆ.
ಮುತ್ತುಕೊಂಡು ಬಂದ ನಿನ್ನ ಪಾಲಿನ ಯಮ. ನೀನು ಯಮ ಆದರೆ ನಾನು ಎಲ್ಲರ ಹಣೆ ಬಾರ ಬರೆಯುವ ಬ್ರಹ್ಮ. ನನ್ನ ಮುಂದೆ ನಿನ್ನ ಆಟ ನಡೆಯಲಾರೆ. ಮೊದಲಿನಿಂದ ತೊಲೆಗಾಚೆ ರಾಸ್ಕಲ್. ಲೇ ಪಟೇಲ್, ನೀನು ಹಣೆ ಬರವನ್ನು ಬರೆದರೆ ಆ ಹಣೆ ಬರವನ್ನು ಬದಲಿಸಿ ನಿನ್ನ ಸಾವನ್ನು ಬರೆಯುವ ಸಾಹಸಿ ನಾನು. ಸುಮ್ಮನೆ ಹೊರಟು ಹೋಗು ದ್ರೋಹಿ. ಇಲ್ಲಾದ್ರೆ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ, ನಿನ್ನ ಈ ದೇಹ ನನ್ನ ಅಣ್ಣನ ಪಾದಕ್ಕೆ ಸೇರುತ್ತೆ. ಏ ಗೋಪಿ, ಹೀಗೆ ಹೋರಾಡಿ ರಾಮ ಲಕ್ಷ್ಮಣರು ಕಳೆದುಕೊಂಡರು ಸೀತೆಯನ್ನು ರಾಮಾಯಣದಲ್ಲಿ. ಅದರಂತೆ ಇಲ್ಲದ ಹಠ ಮಾಡಿ ಕಳ್ಕೊಬೇಡ ನಿನ್ನ ಅತ್ತಿಗೆಯನ್ನು. ಮೋಸದ ಜಾಲದಿಂದ ಸೀತೆ